ವೃದ್ಧೆ ಕೊಲೆ ಆರೋಪಿ ದಿನೇಶ್ ಮಾಡಿದ್ದು ಅಂತಿಂತ ಪ್ಲಾನ್ ಅಲ್ಲ. ಸಾಯಿಸೋಕೆ ಮೊದಲು ಅಂದ್ರೆ 1.5 ಗಂಟೆ ಮೊದಲು ಚಾಕುವನ್ನ ಖರೀದಿ ಮಾಡಿರ್ತಾನೆ ಅಂತ. ಚಾಕು ಖರೀದಿಸಿದ ಬಿಲ್ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. 500 ರೂಪಾಯಿಯನ್ನ ಕೊಟ್ಟು ಚಾಕುವನ್ನ ಖರೀದಿ ಮಾಡಿರ್ತಾನೆ ಆರೋಪಿ ದಿನೇಶ್. 11:30ರ ಸುಮಾರಿಗೆ ದಿನೇಶ್ ಮನೆಗೆ ವೃದ್ಧೆ ಸುಶೀಲಮ್ಮ ಬಂದಿರ್ತಾರೆ. ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋದಾಗಿ ಕರೆಸಿಕೊಂಡಿರ್ತಾನೆ ಆರೋಪಿ ದಿನೇಶ್. ಆ ಬಳಿಕ ಹತ್ಯೆ ಮಾಡಿ ಮೃತದೇಹವನ್ನ ಕತ್ತರಿಸಿ ಡ್ರಮ್ನಲ್ಲಿ ತುಂಬಿರ್ತಾನೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿರುವಂತಹದ್ದು ಸದ್ಯ. ಆರೋಪಿ ದಿನೇಶ್ನನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ವಿಚಾರಣೆ ವೇಳೆ ಮೊದಲಿಗೆ ತಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ನಂತರ ಅನೇಕ ಡ್ರಾಮಾಗಳನ್ನ ಸೃಷ್ಟಿ ಮಾಡ್ತಾನೆ. ಇದೀಗ ತಾನು ಕೊಲೆ ಮಾಡಿರುವುದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದು ಚಾಕು ಖರೀದಿಯ ಬಿಲ್ ಹಾಗೂ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಆರೋಪಿ ದಿನೇಶ್ ಹೋಗಿ ಚಾಕುವನ್ನ ಖರೀದಿ ಮಾಡಿರುವಂತಹ ಸಿಸಿಟಿವಿ ದೃಶ್ಯ. 500 ರೂಪಾಯಿಯನ್ನ ಕೊಟ್ಟು ಆರೋಪಿ ದಿನೇಶ್ ಚಾಕುವನ್ನ ಖರೀದಿ ಮಾಡಿರ್ತಾನೆ. ಆರೋಪಿ ದಿನೇಶ್ ಸಾಲವನ್ನ ಮಾಡ್ಕೊಂಡಿರ್ತಾನೆ. ಸುಶೀಲಮ್ಮ ಅವ್ರಿಗೂ ಸಹ ವೃದ್ಧೆ ಸುಶೀಲಮ್ಮ ಒಂಟಿಯಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅವರ ಬಳಿ ವಿಶ್ವಾಸದಿಂದ ಇರ್ತಾನೆ. ಸದ್ಯ ಆಕೆಗೆ ಹಣ ಬಂದಿರುತ್ತೆ ಇತ್ತೀಚೆಗೆ. ಆ ಹಣವನ್ನ ಪಡೆಯೋದಕ್ಕಾಗಿ ಸಾಲದ ರೂಪದಲ್ಲಿ ಕೇಳಿರ್ತಾನೆ. ಅದನ್ನ ನಿರಾಕರಿಸಿರ್ತಾರೆ ಸುಶೀಲಮ್ಮ ಅವರು ಕೊಡೋದಕ್ಕೆ. ಇನ್ನು ಅವರು ಸಾಕಷ್ಟು ಒಡವೆಗಳನ್ನ ಧರಿಸಿರ್ತಾರೆ. ಆ ಒಡವೆಗಳ ಮೇಲೆ ಕಣ್ಣು ಹಾಕಿದಂತ ದಿನೇಶ್ ಅದನ್ನ ತೆಗೆದುಕೊಳ್ಳುವ ಸಲುವಾಗಿ ವೃದ್ಧೆ ಸುಶೀಲಮ್ಮನನ್ನ ತಮ್ಮ ಮನೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರೆಸ್ಕೊಂಡಿರ್ತಾನೆ. ಈ ವೇಳೆ ಆಕೆಯನ್ನ ಕೊಂದು ಅವರನ್ನ ಕತ್ತರಿಸಿ ಮೃತದೇಹನ ತುಂಡರಿಸಿ ಡ್ರಮ್ನಲ್ಲಿ ಹಾಕಿ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡ್ತಾನೆ. ಸದ್ಯ ಅಲ್ಲಿನ ಸ್ಥಳೀಯ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ದಿನೇಶ್ ಮೇಲೆ ಅನುಮಾನಗೊಂಡಂತಹ ಸ್ಥಳೀಯ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾರೆ. ಈ ವೇಳೆ ಮೊದಲಿಗೆ ತಾನು ಕೊಲೆ ಮಾಡಿಲ್ಲ, ಅವರೇ ಸತ್ತೋಗಿದ್ದಾರೆ, ಕುಸಿದು ಬಿದ್ರು, ನಂತರ ಭಯದಿಂದ ಅವರನ್ನ ತುಂಡರಿಸಿದ್ದೀನಿ, ಈ ರೀತಿಯ ಒಂದು ಹಲವು ಸುಳ್ಳುಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾನೆ. ನಂತರ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ದಿನೇಶ್. ಆಕೆಯ ಒಡವೆಯನ್ನ ತೆಗೆದುಕೊಳ್ಳೋ ಸಲುವಾಗಿ ಆಕೆಯ ಬಳಿ ಇರುವಂತಹ ಹಣವನ್ನ ಪಡೆಯೋದಕ್ಕಾಗಿ ದಿನೇಶ್ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾನೆ. ಆಕೆಯನ್ನ ತುಂಡರಿಸುವ ಮೊದಲು ಅಂದ್ರೆ ಅವ್ರನ್ನ ಕೊಲೆ ಮಾಡೋಕ್ಕೂ ಮೊದಲು ವೃದ್ಧೆ ಸುಶೀಲಮ್ಮನನ್ನ ಕೊಲೆ ಮಾಡುವ ಮುನ್ನ ಆರೋಪಿ ಸ್ಥಳೀಯ ಅಂಗಡಿಗೆ ಹೋಗಿ 500 ರೂಪಾಯಿಯ ಚಾಕುವನ್ನು ಸಹ ಖರೀದಿ ಮಾಡ್ಕೊಂಡು ಬಂದಿರ್ತಾನೆ. ಅಂದ್ರೆ ಪ್ರೀ ಪ್ಲಾನ್ ಮಾಡಿ ವೃದ್ಧೆ ಸುಶೀಲಮ್ಮನನ್ನ ಆಯ್ತ ಕೊಲೆಗೈದಿರುವಂತಹದ್ದು. KR-ಪುರಂನಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಡ್ರಮ್ನಲ್ಲಿ ವೃದ್ಧೆ ಸುಶೀಲಮ್ಮ ಅವರ ಮೃತದೇಹಗಳನ್ನ ತುಂಡರಿಸಿ ಹಾಕಿ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಮಾಡಿರ್ತಾನೆ ದಿನೇಶ್. ಸದ್ಯ ಪೊಲೀಸರ ವಶದಲ್ಲಿ ಆರೋಪಿ ದಿನೇಶ್ ಇದ್ದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.